ನೀವು ಆಫೀಸ್ಗೆ ಹೋಗಿ ನೀವೇ ಒಂದು ಹಸಿರಿಂಕ್ ಪೆನ್ ತೊಗೊಂಡು ಹೋಗಿ ಆ ಪಿ1 ಕೈಲೇ ಸೈನ್ ಮಾಡಿಸ್ಕೊಂಡು, ಎಲ್ಲ ಮನುಷ್ಯರು ಒಂದೇ, ನೀವೇ ಮಾಡಿ ಸರ್ ಪರವಾಗಿಲ್ಲ ಮಾಡಿಸ್ಕೊಂಡ್ರಾಗುತ್ತಾ? ಅದು ಯಾರ ಕೈಲಿ ಮಾಡಿಸ್ಕೊಳ್ಬೇಕೋ ಅವನ ಕೈಲೇ ಮಾಡಿಸ್ಕೊಳ್ಬೇಕು. ಇಲ್ಲದೇ ಇದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಮನುಷ್ಯ ಎಲ್ಲ ಒಂದೇ ಆದರೂ ಅವರ ವಿದ್ಯೆ, ಅವರ ಅರ್ಹತೆ, ಅವರ ಸಾಧನೆಗೆ ಹೇಗೆ ತಾರತಮ್ಯ ಇದೆ. ಹೊರಗಿರೋನು ಸೆಕ್ಯೂರಿಟಿ ಅಂತಾರೆ, ಮುಂದೆ ಹೋದರೆ ವಾಚ್ಮೆನ್ ಇರ್ತಾನೆ, ಅಲ್ಲಿ ಕ್ಲರ್ಕ್ ಇನ್ನೊಬ್ಬಿರ್ತಾನೆ, ಒಳಗೆ ಫಸ್ಟ್ ಡಿವಿಷನ್ ಮೇಲೆ ಇನ್ನೂ ಸೂಪರಿಂಟೆಂಡೆಂಟ್ ಇರ್ತಾನೆ. ಅವರವರ ಸಾಧನೆ. ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯವು. ಈ ತಾರತಮ್ಯ ಅಂತ ಏನಿದೆ, ಇದು ಜಗತ್ತು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾದ ಸತ್ಯ. ಒಪ್ಪೋದು ಬಿಡೋದು ನಿಮಗೆ ಬಿಟ್ಟದ್ದು. ಒಪ್ಪಿದ್ರೆ ಒಪ್ಪ್ರಿ, ಬಿಟ್ಟರೆ ಬಿಡಿ. ಜಗದ್ಗುರು ಮಧ್ವಾಚಾರ್ಯರು ಇಡೀ ಜಗತ್ತಿನ ಜನರಿಗೆ ಹೇಳ್ತಾರೆ, ಅಸಲ್ ಟ್ರೂತ್ ಇದು. ತಾರತಮ್ಯವನ್ನು ಒಪ್ಕೊಳ್ಬೇಕು. ಅಲ್ಲಿ ಸ್ವಯಂ ಭಗವಂತ ಇದ್ದಾನೆ ಅಂತ ತಿಳಿಬೇಕು. ಅಧಿಯಜ್ಞ ಅಧಿಯಜ್ಞೋಹಂ ಅಹಮೇವಾತ್ರ ದೇಹೇ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಧಿಯಜ್ಞ ಯಾರಂದರೆ ನಾನೇ ಆಗಿದ್ದೇನೆ. ಈ ತತ್ವಾಭಿಮಾನಿಗಳ ಒಳಗಿದ್ದು ಅಧಿಯಜ್ಞೋಹಂ ಅಹಮೇವಾತ್ರ ಭೃತಾಂಬರ. ಪ್ರತಿಯೊಂದು ಜೀವಿಯ ದೇಹದ ಒಳಗಿದ್ದು ಆಯಾಯ ದೇಹವನ್ನು ನಿಯಮನ ಮಾಡುವಂತಹ ಅಧಿಯಜ್ಞ ನಾನೇ ಆಗಿದ್ದೇನೆ. ಹಿಂದೆ ಹೇಳಿದಂತೆ ಆ ದೇವತೆಗಳೆಲ್ಲ ದೇಹದ ಕಾರ್ಯ ನಡೆಸಲಿಕ್ಕೋಸ್ಕರ ಭಗವಂತ ತತ್ವಾಭಿಮಾನಿಗಳನ್ನು ಸೃಷ್ಟಿ ಮಾಡಿ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳ್ದ. ಅವರಂದರು, ನಮ್ಗೆ ಅವ್ಯಾವ ಕೆಲಸ ಏನೂ ಮಾಡಿ ಸ್ವಾಮಿ, ನೀನು ಒಳಗೆ ನಿಂತು ಮಾಡಿಸಿದರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ ಅಂದಾಗ ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತು. ಅವರೆಲ್ಲರನ್ನ ಸೃಷ್ಟಿ ಮಾತ್ರ ಮಾಡಿದ್ದಲ್ಲ, ಅವರ ಒಳಗೆ ತಾನು ಪ್ರವಿಷ್ಟನಾಗಿ ಅವರೆಲ್ಲರನ್ನೂ ಕೂಡ ತಾನೇ ಪ್ರೇರಣೆ ಮಾಡಿದ. ಹಾಗಾಗಿ ದೇಹಗಳಲ್ಲಿ ಇದ್ದು ಸರ್ವಕರ್ಮ ಪ್ರೇರಕನಾಗಿ ನಾನಿರ್ತೇನೆ. ನನ್ನನ್ನೇ ಅಧಿಯಜ್ಞ ಅಂತ ಕರೀತಾರೆ. ಮತ್ತು ಯಜ್ಞ ಭೋಕ್ತ ನಾನು. ಯಜ್ಞ ಅಂದರೆ ನೀವು ಮಾಡುವ ಎಲ್ಲ ಕರ್ಮಗಳೇ ಯಜ್ಞ. ಅಂದರೆ ಕಟ್ಟಿಗೆ ಮತ್ತು ತುಪ್ಪ, ಆಹುತಿ, ಹೊಗೆ ಇದು ಯಜ್ಞ ಅಲ್ಲ. ಯಜ ಪೂಜಾಯಾಮ್, ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ, ಅದೇ ಯಜ್ಞ. ಯಜ್ಞ ಭೋಕ್ತ ಅಂದರೆ ಕರ್ಮವನ್ನು ನಾನೇ ಸ್ವೀಕಾರ ಮಾಡುವವ. ಎಲ್ಲ ಮಾಡಿ ಕೃಷ್ಣಾರ್ಪಣ 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 ಅಂತಿರಲ್ಲ. ಆದ್ದರಿಂದ ನನ್ನನ್ನೇ ಅಧಿಯಜ್ಞ ಅಂತ ಹೇಳ್ತಾರೆ. ಯಾಕಂದರೆ ಹಿಂದೆ 5ನೆಯ ಅಧ್ಯಾಯದಲ್ಲಿ ಹೇಳುವಾಗಲೇ ಈ ಅಧಿಯಜ್ಞದ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ, ನೆನಪು ಮಾಡಿಕೊಳ್ಳಿ ಅಂತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಯಜ್ಞಭೋಕ್ತ, ಎಲ್ಲರೂ ಮಾಡುವ ಎಲ್ಲ ಕರ್ಮವನ್ನು ಸ್ವೀಕಾರ ಮಾಡುವವ ನಾನೇ ಆದ ಕಾರಣ ಅದು ಯಜ್ಞ ಅಂತ ನನ್ನನ್ನೇ ಕರೆದಿದ್ದಾರೆ. ಇಲ್ಲಿ ಒಂದು ಸಂಶಯ, ಭಗವಂತ ಈ ದೇಹಕ್ಕೆ ನಿಯಾಮಕನಾಗಿದ್ದಾನೋ ಅಥವಾ ಬೇರೆ ಯಾರಾದರೂ ನಿಯಾಮಕರಿದ್ದಾರೋ, ಯಾರಾದರೂ ಹೊರಗಿಂದ ನಮ್ಮನ್ನು ಕಂಟ್ರೋಲ್, ಯಾರಿಲ್ಲ, ಒಳಗೆ ಇದ್ದು ನಾನೇ ಮಾಡ್ತಾ ಇದ್ದೀನಿ ಅಂತ. ಹೊರಗೆ ಯಾರಿಲ್ಲ, ನಿಮ್ಮನ್ನು ಕಂಟ್ರೋಲ್ ಮಾಡೋರು ನಾನು, ಒಳಗೆ ಇದ್ದೇನೆ. ಇಷ್ಟನ್ನು ಭಗವಂತ ಈ ಎಲ್ಲ ವಿಷಯಗಳನ್ನು ನಿರೂಪಣೆ ಮಾಡಿ 5ನೆಯ ಶ್ಲೋಕದಲ್ಲಿ ಭಗವಂತ ಯೋಗಿಯಾದವ, ಉತ್ತಮನಾಗಿ ಸಾಧನೆ ಮಾಡಿದ ಯೋಗಿ ಸಾಯುವಾಗ ಹೇಗೆ ಅವನು ಉಪಾಸನೆ ಮಾಡಿ ಭಗವಂತನನ್ನು ಕುರಿತು ಉಪಾಸನೆ ಮಾಡಿ ನನ್ನನ್ನು ಅನ್ನುವ ವಿಷಯವನ್ನು ತಿಳಿಸ್ತಾನೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾರು ಸಾಯುವಾಗ
ನನ್ನ ಸ್ಮರಣೆ ಮಾಡ್ತಾ ಶರೀರ ತ್ಯಾಗ ಮಾಡ್ತಾರೋ ನೋಡಿ, ಸಾಯೋದು ಬೇರೆ, ತ್ಯಾಗ ಮಾಡೋದು ಬೇರೆ. ಸಾಯೋದು ಅಂದರೆ ನಮಗಿಷ್ಟ, ಹೆಂಡತಿ ಬಿಟ್ಟು, ಗಂಡ ಬಿಟ್ಟು, ಮಕ್ಕಳು ಬಿಟ್ಟು, ಮನೆ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಯಮದೂತರಿಗೆ ನಮ್ಮನ್ನು ಬಿಡಕ್ಕೆ ಅವ್ರಿಗಿಷ್ಟ ಇರಲ್ಲ, ಅವ್ರ ಜೊತೆ ಹೋಗೋಕ್ಕೆ ನಮಗಿಷ್ಟ ಇಲ್ಲ. ನಮ್ಮನ್ನು ಇಲ್ಲಿ ಬಿಟ್ಟು ಖಾಲಿ ಕೈಲಿ ಹೋಗಲಿಕ್ಕೆ ಅವ್ರಿಗಿಷ್ಟ ಇಲ್ಲ. ನಮ್ಮ ಮಾತೇನು ನಡೆಯಲ್ಲ. ಅಂತಕನ ದೂತರಿಗೆ ಕಿಂಚಿತ್ತು ದಯ ಇಲ್ಲ, ಒದ್ದೆ ಎಳ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನು. ಅದು ಸಾಯೋದು. ಇದು ಸಾಯೋದಲ್ಲ. ನಾನು ರೆಡಿ ಅಂತಾನೆ, ಕರ್ಕೊಂಡು ಹೋಗಿ ಎಲ್ಲೋಗ್ತೇವೆ, ದೇವರಿದ್ದಾನೆ ನನಗೆ ಅಂಥೇಳಿ ಭಗವಂತನ ಸ್ಮರಣೆ ಮಾಡ್ತಾ ದೇಹ ಬಿಡೋದಿದೆಯಲ್ಲ, ಇದು ತ್ಯಾಗ. ತ್ಯಾಗ ಅಂದರೆ ನಮಮ, ದೇವರಿಗೆ ಅರ್ಪಣೆ. ಸ್ವಾಮಿ ನೀ ಕೊಟ್ಟದ್ದು, ತನು ನಿನ್ನದು, ನಿನಗೆ ಅರ್ಪಣೆ ಮಾಡಿದ್ದು ತ್ಯಾಗ. ಆ ತ್ಯಾಗ ಮಾಡುವಾಗ ದೇವರ ಸ್ಮರಣೆಯೊಂದಿಗೆ ಯಾರು ತ್ಯಾಗ ಮಾಡ್ತಾರೆ ಅವರು ಮೋಕ್ಷವನ್ನು ಹೊಂತಾರೆ. ಅತ್ರ ನಾಸ್ತ್ಯತ್ರ ಸಂಶಯ, ಡೌಟೇ ಬೇಡ ಅಂತ ಯಾರು ಹೇಳಿದ್ದು? ಕೃಷ್ಣ. ಕೃಷ್ಣನ ಮಾತಲ್ಲಿ ನಿಮಗೆ ಡೌಟ್ ಇದ್ದರೆ ಇನ್ನು ನಿಮಗೆ ಯಥಾರ್ಥವಾಗಿ ಹೇಳೋರು ಮತ್ತೆ ಯಾರಿಲ್ಲ ರೀ. ಮೋಕ್ಷ ಕೊಡುವ ಮುಕುಂದ ಹೇಳ್ತಾನೆ, ನನ್ನ ಹೆಸರು ಹೇಳಿ ದೇಹ ತ್ಯಾಗ ಮಾಡಿ ನಿಮ್ಮ ಜೊತೆಗೆ ನಾನೇ ಬರ್ತೇನೆ. ಯಾಕೆ? ನನ್ನ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾನೇ ಬರ್ತೇನೆ, ಡೌಟೇ ಬೇಡ ಅಂತಾನೆ ಭಗವಂತ. ಈ ಶ್ಲೋಕದಲ್ಲಿ ಅಂತ್ಯಕಾಲದ ಸ್ಮರಣೆ ಮೋಕ್ಷಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ವ್ಯಾಖ್ಯಾನನ ಕಥೆ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಇಡೀ ಜೀವನದ ಉದ್ದಕ್ಕೂ ಮಾಡಬಾರದ ಅನ್ಯಾಯ ಮಾಡಿದ ಬ್ರಾಹ್ಮಣ ಅಜಾಮಿಳ, ಏನೇನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ, ಆ ಎಲ್ಲ ದುರಾಚಾರಗಳನ್ನು ಮೈಗೂಡಿಸಿಕೊಂಡ ಮಹಾಪಾಪಿ ಅಜಾಮಿಳ. ಅಂತ್ಯಕಾಲದಲ್ಲಿ ಅವನನ್ನು ಕರೆದುಕೊಂಡು ಹೋಗಲಿಕ್ಕೆ 3 ಜನ ಪುರುಷರು ಬಂದಿದ್ದಾರೆ. ಹೇಗಿದ್ದಾರೆ? ಬೃಷದಾರುಣಾನ್, ನೋಡ್ಲಿಕ್ಕಾಗೋಲ್ಲ, ಕಕರಾಳ ವಿಕರಾಳವಾದರು. ಅವರು ನೋಡುವಾಗಲೇ ಅವನಿಗೆ ಭಯ, ಗಡಗಡ ನಡಗಿ ಹೋಗಿಬಿಡ್ತಾನೆ. ಕುತ್ತಿಗೆಗೆ ಹಗ್ಗ ಹಾಕಿ ಒಳಗಿರುವ ಆ ಪ್ರಾಣವನ್ನು, ಜೀವನನ್ನು ಎಳಿತಾ ಇದ್ದಾರೆ. ತುಂಬ ನೋವಾಗ್ತಾ ಇದೆ. ಯಾರಾದರೂ ಈ ಹಗ್ಗದಿಂದ, ಮೃತ್ಯು ಪಾಶದಿಂದ ಯಾರಾದರೂ ಬಿಡಿಸೋರಿದ್ದಾರಾ ಅಂತ ಹೀಗೆ ನೋಡ್ದಾರಿ. ಆರು ಸಂಗಡ ಯಾರು ಬರೋರಿದ್ದಾರ್ರಿ? ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತ ದ್ರವ್ಯ ಫಿಕ್ಸೆಡ್ ಡೆಪಾಸಿಟ್ ಬಾರದು. ಏನು ಮಾಡಬೇಕಾಚಾರೆ? ಮುಂಚೆ ಮಾಡಿರೋ ಧರ್ಮವ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ, ಗೋವರ್ಧನಗಿರಿಯ ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೈ, ಗೋವಿಂದ ನಮ ಗೋವಿಂದ. ನೆನ್ನೆ ಅದ್ಭುತವಾದ ವಿಠ್ಠಲನ ಸ್ಮರಣೆ ಆಗ್ತಿತ್ತು. 1 ನಿಮಿಷ ಕಣ್ಣು ಮುಚ್ಚಿ ಆ ವಿಠ್ಠಲನ ಸ್ಮರಣೆ ಮಾಡಿಬಿಟ್ರೆ ನೀವು ಸಾಯೋ ಕಾಲಕ್ಕೆ ದೇವರ ಸ್ಮರಣೆ ಬಂತು ಅಂತಾದರೆ ಖಂಡಿತವಾಗಿ ನಮ್ಗೆ ಯಾರು ಬರೋರಿದ್ದಾರೆ? ಅಜಾಮಿಳ ಹೀಗೆ ನೋಡ್ದ, ದೂರದಲ್ಲಿ ಮಗ ಆಡ್ತಿದ್ದ. ಅವನಿಗೆ 10 ಜನ ಮಕ್ಕಳ್ರಿ. ಯಾರಿಗೂ ಇಡದ ಹೆಸರನ್ನು ಕಡೆ ಮಗನಿಗಿಟ್ಟಿದ್ದ, ನಾರಾಯಣ ಅಂತಿಟ್ಟಿದ್ದ. ನಮಗಿರೋದೇ 10 ಗಿತ್ತಿರೋದೇ ಇಲ್ಲ, ಇರೋದೇ 1 2. ಅದಕ್ಕೂ ಯಾವುದೋ ಫೋನ್ ಡೈರೆಕ್ಟ್ರಿ ತೆಗೆದು ಹೆಸರಿಟ್ಟಿರ್ತೀವಿ. ಅಂತ್ಯಕಾಲದಲ್ಲಿ ಅವ್ರ ಹೆಸರು ಕೂಡ ಯೂಸ್ ಆಗಲ್ಲ. ಈ ಒಂದು ಹೆಸರಿಟ್ಟಿದ್ದೇ ಯೂಸ್ ಆಯಿತು. ದೂರೇ ಕ್ರೀಡನಕ ಆಸಕ್ತಂ ಪುತ್ರಂ ನಾರಾಯಣ ಆಕ್ವಯಂ. ದೂರದಲ್ಲಿ ಆಡುವ ಮಗನನ್ನು ನೆಪ ಮಾಡಿಕೊಂಡು ನಾರಾಯಣ ಅಂತ ಕೂಗಿಬಿಟ್ಟ ಅಷ್ಟೆ. ಅವನೇನು ಬೇರೆ ಏನಿಲ್ಲ ರೀ. ನಾರಾಯಣ ಬಾ, ಹಗ್ಗ ಹಾಕಿದ್ದಾರೆ, ಬಿಡಿಸು, ಇವ್ಯಾವೂ ಇಲ್ಲೇ ಇಲ್ಲ. ಜಗಾದ ಚತುರಕ್ಷರಂ. ಅಂತ್ಯಕಾಲದಲ್ಲಿ ಅವನ ಬಾಯಲ್ಲಿ ಬಂದದ್ದು 4 ಲೆಟರ್, 4 ಅಕ್ಷರ. ನಿಜವಾಗಿ ನಾರಾಯಣ 8 ಅಕ್ಷರ. ಓಂ ನಮೋ ನಾರಾಯಣಾಯ, ಇದಿಷ್ಟು ಅವನು ಫುಲ್ ನೇಮ್.
ಆದರೆ ದೇವರ ಫುಲ್ ನೇಮ್ ಹೇಳುವ ಯೋಗ್ಯತೆ ಅವನು ಕಳ್ಕೊಂಬಿಟ್ಟಿದ್ದ. 4 ಅಕ್ಷರ ನಾರಾಯಣ ಅಂತ ಕೂಗ್ದ, ವಿಷ್ಣು ದೂತರು ಬಂದೇ ಬಿಟ್ರಿ. ವಿಷ್ಣು ಬರಲಿಲ್ಲ, ವಿಷ್ಣು ದೂತರು ಬಂದರು. ಇವನು ಮಗನ ನೆಪ ಮಾಡಿ ಕರೆದದ್ದು, ನೇರ ದೇವರನ್ನು ಕರೆದದ್ದಲ್ಲ. ಮಗನಪ್ಪು ಬಂತು, ಆಗಲೇ ದೇವ್ರದ್ದು ಬಂತು. ಅಯ್ಯೋ, ಈ ಮಗನ ಕರೆಯೋದು ಬೇಡ, ಆ ಮಗನ ಕರೆಯೋಣ. ಅವನು ನಿಜವಾದ ಪುತ್ರ. ಅಂದರೆ ನರಕ, ನರಕದಿಂದ ಪಾರು ಮಾಡುವ ಪುತ್ರ ಅವನೇ ಅಂಥೇಳಿ ಮಗನ ನೆಪದಲ್ಲಿ ದೇವರನ್ನು ಕರೆದದ್ದಕ್ಕೆ ದೇವರು ತಾನು ಬರದೆ ತನ್ನ ನೆಪ ಮಾಡಿಕೊಂಡು ವಿಷ್ಣು ದೂತರು ಬಂದಿದ್ದಾರೆ. ಯಮ ಮತ್ತು ವಿಷ್ಣು ದೂತರ ಸಂವಾದವನ್ನು ಕೇಳಿ ಆಶ್ಚರ್ಯಪಟ್ಟ, ಪಶ್ಚಾತ್ತಾಪಪಟ್ಟ. ಎಂಥ ಪಾಪಿ ನಾನು. ತುಂಬ ಜನ ಏನು ಅಂದ್ಕೊಳ್ತಾರೆ, ಈ ಅಜಾಮಿಳನ ಕಥೆ ಕೇಳಿ ಹೇಗಿದ್ದರೂ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ. ಈಗಿಂದು ಅರ್ಜೆಂಟ್ ಏನು ಆಚಾರ್ಯ, ಎಷ್ಟು ಗೋಳೆ ಕೂತೀರಿ ದೇವ್ರ ಸ್ಮರಣೆ ಮಾಡೋದೇ, ಈಗ ಆರಾಮ್ ಎಂಜಾಯ್ ಇದ್ಬಿಡ್ತೀವಿ. ನಾವು ಸೇಮ್ ಅಜಾಮಿಳನ್ ಥರ ಏನೇನು ಮಾಡಬಾರ್ದು ಎಲ್ಲ ಮಾಡಿಬಿಡ್ತೀವಿ. ಕಡೆಗೆ ನಾವು ಸಾಯೋ ಕಾಲಕ್ಕೆ ನೀವು ಎಲ್ಲಿದ್ದರೂ ಪರವಾಗಿಲ್ಲ, ಎಷ್ಟು ಖರ್ಚಾದರೂ ನೀವು ಬಂದು ಪುರಾಣ ಮಾಡಿ ನಾವು ನಾರಾಯಣ ಅಂದ್ಬಿಟ್ಟು ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗ್ತೀವಿ. ಹೀಗೆ ಯಾರು ತಿಳ್ಕೊಂಡಿದ್ದರೆ ಸಾಧ್ಯವೇ ಇಲ್ಲ ರೀ.